ಈ ಮಳೆ ತರಕಾರಿ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆಗಳನ್ನ ಮಳೆ ಇಲ್ಲದಂತೆ ಬೆಳೆಯೋದೇ ಕಷ್ಟ. ಅದರಲ್ಲೂ ತರಕಾರಿ ಬೆಳೆಗಳು ಮಳೆಯೋದಕ್ಕೆ ಆಗಲ್ಲ. ಸೊ ಈಗ ಮಳೆ ಮುಂದೆ ಬಿದ್ದಪ್ಪ ಅಂತಂದ್ರೂ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತು ಕೆಲವು ಮಳೆ ಹೆಚ್ಚು ಕಡಿಮೆ ನೀರನ್ನು ಅಪೇಕ್ಷಿಸ್ತಕ್ಕಂಥ ಬೆಳೆಗಳನ್ನ ಬೆಳ್ಕೋಬಹುದು. ಉದಾಹರಣೆಗೆ ಈಗ ನೋಡಿ, ನೀವು ಚೌಳಿಕಾಯಿ ಇರ್ಬೋದು ಅಥವಾ ಸೋಯಾಬೀನ್ ಇರ್ಬೋದು, ಇಂಥ ಈ ಲೆಗ್ಯೂಮ್ ಜಾತಿಗೆ ಸೇರಿದ ಬಟಾಣಿ ಜಾತಿಗೆ ಸೇರಿದ ತರಕಾರಿಗಳನ್ನ ನಾವು ಬೆಳ್ಕೋಬಹುದು. ನಾವು ಬೆಂಡೆಕಾಯನ್ನು ಬೆಳ್ಕೋಬಹುದು ಅಥವಾ ಬದನೆಕಾಯಿ ಅಂತ ಬೆಳ್ಕೋಬಹುದು. ಕುಂಬಳ ಜಾತಿಯ ತರಕಾರಿಗಳನ್ನ ಬೆಳ್ಕೋಬಹುದು. ಇದಕ್ಕೆ ನೀರು ಬೇಡ ಅಂತಲ್ಲ, ನೀರು ಬೇಕಾಗುತ್ತೆ. ಬಟ್ ನೀರಿನ ಕೊರತೆ ಇರೋದ್ರಿಂದ ಎಲ್ಲರೂ ಡ್ರಿಪ್ನ ಆಶ್ರಯಿಸಿ ನಾವು ನೀರುಣಿಸುವಿಕೆನ ಮಾಡಬೇಕಂದ್ರೆ ಡ್ರಿಪ್ನ ಮುಖಾಂತರ ನೀರುಣಿಸಿದಾಗ ಬೇರಿನ ವಲಯಕ್ಕೆ ನೀರು ಬೀಳೋದ್ರಿಂದ ನಾವು ತಕ್ಕ ಮಟ್ಟಿಗೆ ನೀರನ್ನು ನಾವು ಉಳಿಸ್ಕೋಬಹುದು. ಇದಲ್ಲದೆ ಈಗಾಗಲೇ ಮಾವು, ತೆಂಗು ಇಂಥ ಬೆಳೆಗಳಲ್ಲಿ ಏನು ಮಾಡಬೇಕಂದ್ರೆ ನಾವು ಮರದ ಸುತ್ತ ಪಾತಿ ಮಾಡಿ ಸಾವಯವ ಹೊದಿಕೆಗಳನ್ನ, ತೆಂಗಿನ ನಾರು ಅಥವಾ ಬೆಳೆಯ ಹೊದಿಕೆಗಳನ್ನ ನಾವು ಮಾಡ್ಕೊಂಡ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಾವು ತಕ್ಕ ಮಟ್ಟಿಗೆ ನೀರನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರನ ಮಣ್ಣಿಗೆ ಸೇರಿಸೋದು ಕಮ್ಮಿ ಮಾಡಿದ್ದೀವಿ. ಸೊ ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರವನ್ನ ಸೇರಿಸಿದಂಥ ಸಂದರ್ಭದಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಿ ಸೊ ನೀರಿನ ಹಿಡಿತಕ್ಕಿರ್ತಕ್ಕಂಥ ಗುಣವನ್ನು ಮಣ್ಣುಗಳಲ್ಲಿ ಹೆಚ್ಚಾಗುತ್ತೆ. ನೋಡಿ, ಈ ಒಂದು ಬರ ಸನ್ನಿವೇಶದಲ್ಲಿ ಮಾಯಿಶ್ಚರ್ ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ಗೊಬ್ಬರಗಳನ್ನ ಕೊಡೋಕೆ ಹೋಗಬಾರ್ದು. ಮಾಯಿಶ್ಚರ್, ಒಣ ಹವೆ ಬಹಳಷ್ಟು ಸಮಯ ಇದ್ದಾಗ ಏನಾಗುತ್ತೆ, ನಮಗೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಉಂಟಾಗುತ್ತೆ, ಹೂ ಉದುರುವಿಕೆ ಜಾಸ್ತಿ ಆಗುತ್ತೆ, ಕಾಯಿ ಕಚ್ಚುವಿಕೆ ಕಮ್ಮಿ ಆಗುತ್ತೆ, ಹಾಗೂ ಕಾಯಿ ಕಚ್ಚುವಿಕೆ ಬೆಳವಣಿಗೆ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಆದರೆ ಈ ಉಷ್ಣ ಹವೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಥ್ರಿಪ್ಸ್, ನುಸಿ, ಆಮೇಲೆ ಈ ರಸವೀರುವಂಥ ಕೀಟಗಳ ಪ್ರಮಾಣ ಜಾಸ್ತಿ. ಅವುಗಳನ್ನು ನಾವು ಈ ಒಂದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿಗಳನ್ನು ಅನುಸರಿಸಿ ನಾವು ನಿರ್ವಹಣೆ ಮಾಡ್ಕೋಬಹುದು. ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಒಂದು. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ ಪದ್ಮನಾಭ್ ಅಂತ, ಸಹಾಯಕ ಪ್ರಾಧ್ಯಾಪಕ, ತರಕಾರಿ ವಿಜ್ಞಾನ ವಿಭಾಗ, ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ, ಬೆಂಗಳೂರು ಆವರಣದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಮಳೆ ತೀವ್ರವಾದ ಕೊರತೆ ಉಂಟಾಗಿದೆ. ನಮ್ಮ ಭಾರತೀಯ IMD ಪ್ರಕಾರ ಈ ಬಾರಿ 12ರಿಂದ 14% ಮಳೆಯ ಕೊರತೆ ಅಂತ ಹೇಳ್ತಿದ್ರು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗಾಗಲೇ ನಾವು ಜುಲೈ ಕೊನೆಯ ಹಂತದಲ್ಲಿದ್ದೀವಿ. ಆಗಸ್ಟ್ ಮೊದಲನೇ ವಾರಕ್ಕೆ ಕಾಲಿಡ್ತಾ ಇದ್ದೀರಿ. ಭಾಳಷ್ಟು ಅವರು ಪ್ರಿಡಿಕ್ಟ್ ಮಾಡಿದಂಥ ಪ್ರಮಾಣಕ್ಕಿಂತ ಭಾಳ ಹೆಚ್ಚಿನಾಗಿ ಮಳೆನೇ ಬರದೇ ಅಂತ ಪರಿಸ್ಥಿತಿ ತಲೆದೂರಿದೆ. ಇನ್ನು ಈ ಮಳೆ ಇಲ್ಲದಂಥ ಪರಿಸ್ಥಿತಿಲಿ ಅಥವಾ ಈ ಮಳೆ ಕೊರತೆಯ ಸಂದರ್ಭದಲ್ಲಿ ಈ ತೋಟಗಾರಿಕೆ ಮತ್ತು ತರಕಾರಿ ಬೆಳೆಗಳ ನಿರ್ವಹಣೆ ಬಗ್ಗೆ ಮಾತಾಡ್ಬೋದು ಅಂತ ಆದರೆ ಈಗಾಗಲೇ ನಮ್ಮ ತರಕಾರಿ ಬೆಳೆಗಳಲ್ಲಿ ಬಹು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು ವಾಡಿಕೆ. ಸೊ ಈಗಾಗಲೇ ಈ ಒಂದು ತರಕಾರಿ ಈರುಳ್ಳಿಯನ್ನ ಮೊದಲಿಗೆ ಬಿದ್ದ ಮಳೆಗಳಿಗೆ ಈಗಾಗಲೇ ಬಿತ್ತನೆ ಮಾಡಿರ್ತಾರೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಡೂರು, ಅಜ್ಜಂಪುರ ಅಥವಾ ಹಾವೇರಿ ಮುಂತಾದ ಪ್ರದೇಶಗಳಿಗೆ ಈಗಾಗಲೇ ಮಳೆ ಬಿತ್ತನೆ ಮಾಡಿರ್ತಾರೆ. ಆದರೆ ತೀವ್ರವಾದ ಮಳೆ ಕೊರತೆಯನ್ನು ಎದುರಿಸ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿರ್ವಹಣಾ ಕ್ರಮಗಳನ್ನು ಏನು ಮಾಡಬೇಕಂದ್ರೆ ನಾವು ತಕ್ಕ ಮಟ್ಟಿಗೆ ನೀರಿನ ಮುಖಾಂತರ ಸಂರಕ್ಷಿತವಾಗಿ ಅಥವಾ ಕ್ರಿಟಿಕಲ್ ಸ್ಟೇಜಸಲ್ಲಿ ನಾವು ನೀರನ್ನು ನೀಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವೊಂದು ನೀರಿನ ಬಿತ್ತನೆ ಮಾಡಿ ಅತಿ ಹೆಚ್ಚು ಸಸಿಗಳ ಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚು ಒತ್ತಾಗಿರ್ತಕ್ಕಂಥ ಸಸಿಗಳನ್ನು ನಾವು ಕಿತ್ಕೊಂಡು ತೆಳು ಮಾಡ್ಕೊಬೋದಾಗುತ್ತೆ. ಇದು ಒಂದು ಕ್ರಮ. ಇಲ್ಲ ಈಗ ಯಾರು ಬಿತ್ತನೆ ಮಾಡೇ ಇಲ್ಲಪ್ಪ ಅಂತಂದರೆ, ಈಗ ಯಾಗೂ ಮುಂದೆ ಮಳೆ ಬರುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಅಥವಾ ಮಳೆ ಬರೋದಾದರೆ ಈಗ ನಾವು ತರಕಾರಿ ಮಡಿಗಳಲ್ಲಿ ಈ ಒಂದು ಈರುಳ್ಳಿ ಸಸಿಗಳನ್ನು ಮಾಡಿಕೊಂಡು ಮಳೆ ಬಿದ್ದ ನಂತರ ನಾಟಿ ಮಾಡ್ಕೊಬೋದು. ಯಾಕಂದರೆ 1.5 ತಿಂಗಳ ಒಂದು ಸಮಯವನ್ನು ನಾವು ಸಮಯವನ್ನು ಉಳಿತಾಯ ಮಾಡ್ಬೋದಾಗುತ್ತೆ. ಈಗ ಮಳೆ ಕೊರತೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ರೈತರು ಯಾವ ಬೆಳೆ ಬೆಳಿಬೇಕು, ಒಂದ್ ವೇಳೆ ಹಿಂಗ್ ಬೆಳೆದಾಗ ಈ ರೀತಿ ಯಾವ ರೀತಿ ನಾವು ಅದನ್ನ ನಿರ್ವಹಣೆ ಮಾಡಬೇಕು? ಸೊ ಈಗ ಅದೇ ಬಹಳ ಇದಾಗಿರೋದು. ನಾವು ಒಂದ್ ಕಡೆ ಸಂದರ್ಭದಲ್ಲಿ ನೀವು ಯಾವ ರೀತಿ ಗೈಡೆನ್ಸ್ ಮಾಡ್ತೀರಾ? ಯಾವ ಬೆಳೆ ಬೆಳಿಬೇಕು, ಹೇಗೆ ನಿರ್ವಹಣೆ ಮಾಡಬೇಕು? ನೋಡಿ, ತರಕಾರಿ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆಗಳನ್ನ ಮಳೆ ಇಲ್ಲದಂತೆ ಬೆಳೆಯೋದೇ ಕಷ್ಟ. ಅದರಲ್ಲೂ ತರಕಾರಿ ಬೆಳೆಗಳು ಮಳೆಯೋದಕ್ಕೆ ಆಗಲ್ಲ. ಸೊ ಈ ರೀತಿ ಒಂದು ಮಳೆಯ ಕೊರತೆ ಅಥವಾ ಈ ಬರ ಪರಿಸ್ಥಿತಿಗಳಲ್ಲಿ ನಾವು ಆದಷ್ಟು ಈಗ ಮಳೆ ಮುಂದೆ ಬಿದ್ದಪ್ಪ ಅಂತಂದ್ರೂ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು.
ಬೆಳ್ಕೋಬೇಕು. ಮತ್ತು ಕೆಲವು ಮಳೆ ಹೆಚ್ಚು ಕಡಿಮೆ ನೀರನ್ನು ಅಪೇಕ್ಷಿಸ್ತಕ್ಕಂಥ ಬೆಳೆಗಳನ್ನು ಬೆಳ್ಕೋಬೋದು. ಉದಾಹರಣೆಗೆ ಈಗ ನೋಡಿ, ನೀವು ಚೌಳಿಕಾಯಿ ಇರ್ಬೋದು ಅಥವಾ ಸೋಯಾಬೀನ್ ಇರ್ಬೋದು, ಇಂಥ ಈ ಲೆಗ್ಯೂಮ್ ಜಾತಿಗೆ ಸೇರಿದ ಬಟಾಣಿ ಜಾತಿಗೆ ಸೇರಿದ ತರಕಾರಿಗಳನ್ನು ನಾವು ಬೆಳ್ಕೋಬೋದು. ಇದಲ್ಲದೆ ಹೆಚ್ಚು ಮಳೆಯಂತ ನೀರನ್ನು ನಿರೀಕ್ಷಿಸ್ತಕ್ಕಂಥ ದೀರ್ಘಾವಧಿ ಬೆಳೆಗಳನ್ನು ನಾವಿಲ್ಲಿ ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಬೆಂಡೆಕಾಯನ್ನು ಬೆಳ್ಕೋಬೋದು ಅಥವಾ ಬದನೆಕಾಯಿ ಅಂತ ಬೆಳ್ಕೋಬೋದು, ಕುಂಬಳ ಜಾತಿಯ ತರಕಾರಿಗಳನ್ನ ಬೆಳ್ಕೋಬೋದು. ಇದಕ್ಕೆ ನೀರು ಬೇಡ ಅಂತಲ್ಲ, ನೀರು ಬೇಕಾಗುತ್ತೆ. ಬಟ್ ನೀರನ್ನು ನಾವು ನಿಗದಿತವಾಗಿ ಆಗಿಂದಾಗೆ ಈ ಕ್ರಿಟಿಕಲ್ ಸ್ಟೇಜಸ್ ಅಂತ ಏನು ಕರಿತೀವಿ ಹಂತವಾಗಿ ನಾವು ನೀರನ್ನು ನೀಡಬೇಕಾಗುತ್ತೆ. ಇನ್ನೊಂದು ನೀರುಣಿಸುವಿಕೆಯಲ್ಲಿ ನಾವು ಪ್ರಮುಖ ಪಾತ್ರ ಏನು ವಹಿಸ್ಕೋಬೇಕಂತಂದ್ರೆ, ಈಗಾಗಲೇ ಎಲ್ಲ ರೈತರು ಇದು ಆಲ್ರೆಡಿ ಚಾಲ್ತಿ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಈಗ ಮಲ್ಚಸ್ ಹೊದಿಕೆಗಳ ಬಗ್ಗೆ ಅರಿವಿದೆ. ನಾವು ಈ ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥ ಒಂದು 25ರಿಂದ 30 ಮೈಕ್ರಾನ್ ಅಳತೆಯ ಪ್ಲಾಸ್ಟಿಕ್ ಮಲ್ಚಸ್ ಅನ್ನು ಉಪಯೋಗಿಸಿ ನಾವು ಈ ತರಕಾರಿ ಬೆಳೆಗಳನ್ನ ಬೆಳ್ಕೋಬಹುದು. ಈಗಾಗಲೇ ನೀರಿನ ಕೊರತೆ ಇರೋದ್ರಿಂದ ಎಲ್ಲರೂ ಡ್ರಿಪ್ನ ಆಶ್ರಯಿಸಿ ನಾವು ನೀರುಣಿಸುವಿಕೆಯನ್ನು ಮಾಡಬೇಕಂದ್ರೆ, ಡ್ರಿಪ್ನ ಮುಖಾಂತರ ನೀರುಣಿಸಿದಾಗ ಬೇರಿನ ವಲಯಕ್ಕೆ ನೀರು ಬೀಳೋದ್ರಿಂದ ನಾವು ತಕ್ಕ ಮಟ್ಟಿಗೆ ನೀರನ್ನು ನಾವು ಉಳಿಸ್ಕೋಬಹುದು. ಇದಲ್ಲದೆ ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಈಗಾಗಲೇ ಮಾವು, ತೆಂಗು ಇಂಥ ಬೆಳೆಗಳಲ್ಲಿ ಏನು ಮಾಡಬೇಕಂದ್ರೆ, ನಾವು ಮರದ ಸುತ್ತ ಪಾತಿ ಮಾಡಿ ಸಾವಯವ ಹೊದಿಕೆಗಳನ್ನು, ತೆಂಗಿನ ನಾರು ಅಥವಾ ಬೆಳೆಯ ಹೊದಿಕೆಗಳನ್ನು ನಾವು ಮಾಡ್ಕೊಂಡ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಾವು ತಕ್ಕ ಮಟ್ಟಿಗೆ ನೀರನ್ನು ನಾವು ಸಂರಕ್ಷಿಸ್ಕೋಬಹುದು. ಈಗಾಗಲೇ ಈ ಬಹುವಾರ್ಷಿಕ ಬೆಳೆಗಳಾದಂಥ ಮಾವು, ತೆಂಗು ಅಥವಾ ಕ್ಯಾಶು ಇಂಥದ್ರಲ್ಲಿ ಪ್ರಥಮ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ಉಳುಮೆಯನ್ನು ಮಾಡಿಕೊಂಡ್ರೆ ಅಥವಾ ಉಳುಮೆ ಮಾಡಿದಾಗ ಏನಾಗುತ್ತೆ, ಮಣ್ಣಿನ ನೀರು ಹಿಂಗಿ ಸ್ವಲ್ಪ ಮಣ್ಣಿನ ಸಂರಕ್ಷಣೆಗೆ ಆಗುತ್ತೆ. ಮತ್ತೊಂದು ಮುಖ್ಯವಾಗಿ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರನ ಮಣ್ಣಿಗೆ ಸೇರಿಸೋದು ಕಮ್ಮಿ ಮಾಡಿದ್ದೀವಿ. ಸೊ ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರವನ್ನು ಸೇರಿಸಿದಂಥ ಸಂದರ್ಭದಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಿ ಸೊ ನೀರಿನ ಹಿಡಿತಕ್ಕಿರ್ತಕ್ಕಂಥ ಗುಣವನ್ನು ಮಣ್ಣುಗಳಲ್ಲಿ ಹೆಚ್ಚಾಗುತ್ತೆ. ನೋಡಿ, ಈ ತರಕಾರಿ ಬೆಳೆಗಳಲ್ಲಿ 2 ವಿಧ ಇದೆ. ಒಂದು, ಮಳೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಯಾವ ಬೆಳೆನ ತಗೋಬೇಕಂತ ಒಂದು ವಿಚಾರ. ಇನ್ನೊಂದು, ಈಗಾಗಲೇ ಇರ್ತಕ್ಕಂಥ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ವಿಚಾರ. ನಾನು ಈಗೆಲ್ಲ ಹೇಳಿದ್ದು ತರಕಾರಿ ವಿಚಾರಗಳ. ಏನು, ನಾವು ಗೊಬ್ಬರಗಳನ್ನು ಕೊಡಬೇಕು ಆದರೆ ಕಂತುಗಳಲ್ಲಿ ಕೊಡ್ತಕ್ಕಂಥ ಒಂದು ವಾಡಿಕೆಯನ್ನು ನಾವು ಬೆಳ್ಕೋಬೇಕು. ಈವನ್ ಬಹುವಾರ್ಷಿಕ ಬೆಳೆಗಳಲ್ಲೂ ಅಷ್ಟೇ. ನಾವೇನು ಮಾಡ್ತೀವಿ, ಮುಂಗಾರು ಮುಂಚೆ ಒಂದ್ಸಲಿ ಕೊಡ್ತೀವಿ ಬಹುವಾರ್ಷಿಕ ತೆಂಗು ಅಥವಾ ಅಡಿಕೆಗಳಲ್ಲಿ ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಿ, ಅಥವಾ ಮಳೆಯನ್ನು ಆದಂಥ ಸಂದರ್ಭದಲ್ಲಿ ನಾವು ಗೊಬ್ಬರವನ್ನು ಕೊಡ್ತೀವಿ. ಸೊ ಅದರ ಗೊಬ್ಬರಗಳನ್ನು ತಿಂಗಳಿಗೊಮ್ಮೆ ಕಂತಲ್ಲಿ ಕೊಟ್ಟಾಗ ನಾವು ಕೊಡಕ್ಕಂಥ ಗೊಬ್ಬರ ಅದಕ್ಕೆ ಸಸ್ಯಗಳಿಗೆ ಅಥವಾ ಬೆಳೆಗೆ ಲಭ್ಯವಾಗಿ ಉತ್ತಮವಾದ ಇಳುವರಿಯನ್ನು ನಾವು ಪಡ್ಕೋಬಹುದು. ಅದಂತರ ಈ ಒಂದು ಬರ ಸನ್ನಿವೇಶದಲ್ಲಿ ಮಾಯಿಶ್ಚರ್ ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೆ ಗೊಬ್ಬರಗಳನ್ನ ಕೊಡೋಕೆ ಹೋಗಬಾರ್ದು. ಮಾಯಿಶ್ಚರ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಗೊಬ್ಬರವನ್ನು ಕೊಡಬೇಕು. ಇನ್ನು ಈಗ ಮಾವಿನ ಬೆಳೆಗೆ ಬರುವಂತಾದ್ರೆ, ಈಗಾಗಲೇ ಮಾವಿನ ಕೊಯ್ಲು ಮುಗಿದಿದೆ. ಸೊ ಈಗ ನಾವು ಮುಂದೆ ಈಗ ಚಾಟ್ನಿಯನ್ನ ಮಾಡ್ಕೊಬಹುದು. ಒಂದು ಲಘುವಾದ ಚಾಟ್ನಿಯನ್ನ ಮಾಡ್ಕೊಳ್ಳೋ ಮುಖಾಂತರ ಬೇಡವಾದಂಥ ಕೊಂಬೆಗಳನ್ನು ತೆಗೆದುಹಾಕಿ ಆ ಬುಡದ ಸುತ್ತ ಒಂದು ಹೊದಿಕೆಗಳನ್ನು ಹಾಕಿ ನಾವು ಸಂರಕ್ಷಿತವಾಗಿ ಆಗಿಂದಾಗೆ ನೀರು ಕೊಟ್ಟರೆ ಓಕೆ. ಯಾಕೆ ಈಗೇನು ಮಾವಿನಿಗೆ ನೀರಾಗಲ್ಲ, ಯಾಕಂದ್ರೆ ಮಳೆಯಾಶ್ರಿತದಲ್ಲೇ ಮಾವನ್ನ ಬಹಳಷ್ಟು ಜನ ಬೆಳೆಯೋದ್ರಿಂದ ಈಗಿನ ನೀರಿನ ಅವಶ್ಯಕತೆ ಏನಿರಲ್ಲ. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅದು ಮಳೆಗೆ ಆಗಿಂದಾಗೆ ಬರೋದ್ರಿಂದ ಈಗ ವೆಜಿಟೇಟಿವ್ ಗ್ರೋತ್ ಬರುತ್ತೆ. ಯಾಕಂದ್ರೆ ಅಕ್ಟೋಬರ್ ನವೆಂಬರ್ ಆದಂತ ಹೂ ಬರುತ್ತೆ. ಆ ಸಮಯದಲ್ಲಿ ಕಾಯಿ ಬಲಿಯುವ ಹಂತದಲ್ಲಿ ಅಥವಾ ನೀರು ಬೇಕಾಗುತ್ತೆ, ಯಾಕಂದ್ರೆ ಹೂವಿನವರೆಗೂ ನೀರು ಬೇಕಾಗಲ್ಲ. ಈ ಹಂತದಲ್ಲಿ ಇರುವ ಬೆಳೆಗಳನ್ನ ಈ ಒಂದು ಕ್ರಮಗಳನ್ನ ನಾವು ಅನುಸರಿಸ್ಕೋಬೇಕಾಗುತ್ತೆ. ಇನ್ನು ನಿಮ್ಗೆ ಲೈಮು ಮತ್ತೆ ಇದು ನಿಂಬೆ ಮತ್ತೆ ಈ ಗಾವಾ ಇಂಥದಕ್ಕೆ ಬಂದ್ರೆ ಅಲ್ಲಿರ್ತಕ್ಕಂಥ ವಾಟರ್ ಶೂಟ್ ಯಾವ ಕಾಂಡಗಳಲ್ಲಿ ಹೂಗಳಿರಲ್ಲ ಅಂಥವುಗಳನ್ನ ನಾವು ಲಘುವಾಗಿ ಚಾಟ್ನಿಯನ್ನ ಮಾಡ್ಕೋಬೇಕಾಗುತ್ತೆ. ಇದಲ್ಲದೆ ಇನ್ನೊಂದು ಉಪಯೋಗ ಏನಪ್ಪಾ ಅಂತಂದ್ರೆ, ಈ ಮಳೆ ನಮಗೆ ಹೆಚ್ಚಾದಾಗ ಅಥವಾ ಮಳೆ ಕಮ್ಮಿ ಆದಾಗ ಈ ರೀತಿ ಪರಿಸ್ಥಿತಿ ಒಣಹವೆ ಬಹಳಷ್ಟು ಸಮಯ ಇದ್ದಾಗ ಏನಾಗುತ್ತೆ, ನಮಗೆ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಉಂಟಾಗುತ್ತೆ, ಹೂ ಉದುರುವಿಕೆ ಜಾಸ್ತಿ ಆಗುತ್ತೆ, ಕಾಯಿ ಕಚ್ಚುವಿಕೆ ಕಮ್ಮಿ ಆಗುತ್ತೆ, ಹಾಗೂ ಕಾಯಿ ಕಚ್ಚುವಿಕೆ ಬೆಳವಣಿಗೆ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಆಗಿಂದಾಗೆ ನೀರುಣಿಸುವಿಕೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇದಲ್ಲದೆ ನಾವು ನಾನಾಗ್ಲೇ ಹೇಳಿದೆ, ಒಂದು ನೆಗೆಟಿವ್ ಎಫೆಕ್ಟ್ ಇರಲ್ಲ. ನೋಡಿ, ಸಾಮಾನ್ಯವಾಗಿ ರೈತರು ಬೇಸಿಗೆ ಕಾಲದಲ್ಲಿ ತರಕಾರಿ ಬೆಳೆಗೆ ಅತಿ ಹೆಚ್ಚು ದುಡ್ಡನ್ನ ಕೀಟನಾಶಕಕ್ಕೆ ಬಳಸ್ತಾರೆ. ಆದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಶಿಲೀಂಧ್ರಗಳು ಬರ್ತಾರೆ. ಆದರೆ ಈ ಮಳೆ ಬರದೇ ಇರೋದ್ರಿಂದ ನಮಗೆ ಶಿಲೀಂಧ್ರಗಳ ಸಮಸ್ಯೆ ಅಥವಾ ಶಿಲೀಂಧ್ರದಿಂದ ಅಥವಾ ಬ್ಯಾಕ್ಟೀರಿಯಾದಿಂದ ಬರತಕ್ಕಂಥ ರೋಗದ ಪ್ರಮಾಣ ಕಡಿಮೆ. ಆದರೆ ಈ ಉಷ್ಣ ಹವೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಥ್ರಿಪ್ಸ್, ನುಸಿ
ಆಮೇಲೆ ಈ ರಸವೀರುವಂಥ ಕೀಟಗಳ ಪ್ರಮಾಣ ಜಾಸ್ತಿ. ಅವುಗಳನ್ನು ನಾವು ಈ ಒಂದು ಇಂಟಿಗ್ರೇಟೆಡ್ ಅಂತ ಏನು ಕರೀತಾರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪದ್ಧತಿಗಳನ್ನ ಅನುಸರಿಸಿ ನಾವು ನಿರ್ವಹಣೆ ಮಾಡ್ಕೊಂಡು, ನೀವು ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಒಂದು ಬಿಳಿ ಬಣ್ಣದ ಟ್ರ್ಯಾಪ್ ಅನ್ನ ಕಟ್ಟಿದೀವಿ. ಸೊ ಅದು ನಿಮಗೆ ಒಂದು ಥ್ರಿಪ್ಸು, ಬಿಳಿ ಎಪಿಡ್ಸು ಇಂಥವುಗಳನ್ನ ಅದು ನಿಮಗೆ ಹತೋಟಿ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಅದಲ್ಲದೆ ನಿಮಗೆ ಅಲ್ಲಿರ್ತಕ್ಕಂಥ ಎಷ್ಟು ಪ್ರಮಾಣದಲ್ಲಿ ಈಗ ನಾವೊಂದು ಕೀಟನಾಶಕ ಒಂದು ಸಿಂಪಡಣೆ ಮಾಡಿರ್ತೀವಿ, ನಾಳೆ ಎಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಕಂಟ್ರೋಲ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ನೋಡಿ, ಅದರಲ್ಲಿ ಈಗ ಅದು ಹೆಚ್ಚು ನಾಳೆ ಇವತ್ತು ಕೀಟನಾಶಕ ಸ್ಪ್ರೇ ಮಾಡ್ತೀವಿ, ನಾಳೆ ಅಥವಾ ನಾಳಿದ್ದು ಇನ್ನೂ ಹೆಚ್ಚು ರಸ ಇರುವಂಥ ಕೀಟಗಳು ಅದ್ರಲ್ಲಿ ಅಂಟ್ಕೊಂಡ್ರೆ ಸೊ ನಾವು ಹೊಡೆದಿರ್ತಕ್ಕಂಥ ಕೀಟನಾಶಕ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಸೊ ಅಂದ್ರೆ ಇದು ಒಂದು ಹತೋಟಿಗೂ ಆಗುತ್ತೆ, ಇನ್ನೊಂದು ಮಾನಿಟರಿಂಗ್ ಅಂದ್ರೆ ಒಂದು ಸರ್ವೇಕ್ಷಣೆಗೂ ಆಗುತ್ತೆ. ಎರಡು ಒಂದು ಕೆಲವನ್ನ ನಾವು ಇದು ಇತ್ತೀಚೆಗೆ ರೈತರು ಎಲ್ಲಾ ಬೆಳೆಗಳಲ್ಲೂ ಬೆಳೆಸ್ತಿದ್ದಾರೆ. ತರಕಾರಿ ಬೆಳೆಗಳಲ್ಲಿ ಪಾಲಿಹೌಸ್ ಅಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಆಮೇಲೆ ನೀಲಿ ಅಂಟು ಬೆಲೆ ಅಂತ, ಈ ನೀಲಿ ಅಂಟು ಬೆಲೆ ಏನಪ್ಪಾ ಅಂತಂದ್ರೆ ಈ ಸಾಮೂಹಿಕವಾಗಿ ಕೀಟನವನ್ನು ನಿಯಂತ್ರಣ ಮಾಡೋ ಒಂದು ವಿಧಾನದಲ್ಲಿ ಇದು ಒಂದು ಭಾಗ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ರಸಹೀರ ಕೀಟಗಳಾದಂತ ನಿಮ್ಗೆ ಎಪಿಡ್ಸ್ ಇರ್ಬೋದು ಅಥವಾ ಥ್ರಿಪ್ಸ್ ಇರ್ಬೋದು, ಇಂಥವನ್ನೆಲ್ಲ ನಾವು ಇದಕ್ಕೆ ಬಂದು ಅಂಟ್ಕೊಳೋದಾಗ ನಮಗೆ ಅದರ ಒಂದು ಸಂಖ್ಯೆ ಕಮ್ಮಿ ಆಗುತ್ತೆ. ಇದು ಕೇವಲ ಹತೋಟಿ ಮಾಡೋದಲ್ಲ, ಇದಲ್ಲದೆ ನಿರ್ವಹಣೆದ ವಿಚಾರ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಸಂಜೆ ನಾನು ಒಂದು ಕೀಟನಾಶಕ ಸ್ಪ್ರೇ ಮಾಡ್ತೀನಿ, ಯಾಕಂದ್ರೆ ಪೆಸ್ಟ್ ಜಾಸ್ತಿ ಇರುತ್ತೆ, ಇನ್ಸೆಕ್ಟ್ಸು, ಎಪಿಡ್ಸು, ಥ್ರಿಪ್ಸು ಇವೆಲ್ಲ. ಬಟ್ ನೆಕ್ಸ್ಟ್ ಒಂದು 2 ದಿನದಲ್ಲಿ ಇದರಲ್ಲಿ ಅಂಟ್ಕೊಳತಕ್ಕಂಥ ಸಂಖ್ಯೆ ಕಮ್ಮಿ ಆದ್ರೆ ನಾವು ಸಿಂಪಡಣೆ ಮಾಡಿದಂಥ ಕೀಟನಾಶಕ ಕೆಲಸ ಮಾಡಿದೆ, ಸ್ವಲ್ಪ ಹತೋಟಿಗೆ ಬರ್ತೀವಿ. ಇಲ್ಲ ಅದರ ಸಂಖ್ಯೆ ಹೆಚ್ಚಾಗಿ ಇನ್ನೂ ಅಂಟ್ಕೊಂಡ್ರೆ ಅಥವಾ ಹಂಗೆ ಇತ್ತು ಅಂದ್ರೆ ಸೊ ನಾವು ಬಳಸ್ತಕ್ಕಂಥ ಕೀಟನಾಶಕದ ಅಷ್ಟೊಂದು ಪರಿಣಾಮಕಾರಿಲ್ಲ, ನಾವು ಬೇರೆ ಗುಂಪಿನ ಕೀಟನಾಶಕವನ್ನು ನಾವು ಬಳಸಬೇಕಾಗುತ್ತೆ. ಇದಲ್ಲದೆ ನೋಡಿ, ಅಲ್ಲಿ ನೀವು ನೋಡಬಹುದು, ಅದು ಮೋಹಕ ಬಲೆ ಅಂತ ಕರಿತೀವಿ. ಇದನ್ನ ನಾವು ಮೇಲ್ ಅನಿಲೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಓಕೆ, ಸೊ ಇದು ನಮಗೆ ಈ ಇದರಲ್ಲಿ ನಮ್ಮ ಟೊಮೆಟೊ ಬೆಳೆಯಲ್ಲಿ ಟೂಟಾ ಅಬ್ಸುಲೂಟಾ ಅಂತ ಕರಿತೀವಿ. ಈ ಟೂಟಾ ಅಬ್ಸುಲೂಟಾ ಅನ್ನೋದು ಏನಾಗುತ್ತೆ, ಅದು ಈ ಹಣ್ಣು, ಕಾಯಿ ಅಥವಾ ಪೀಚ್ ಆದಂತ ಅಥವಾ ಹೂ ಅಥವಾ ಬೆಳವಣಿಗೆ ಹಂತದಲ್ಲಿ ಅದರಲ್ಲಿ ರಂಧ್ರಗಳನ್ನು ಮಾಡೋದ್ರ ಮುಖಾಂತರ ನಿಮಗೆ ಕಾಯಿಯ ಒಂದು ಗುಣಮಟ್ಟ ಹಾಳಾಗುತ್ತೆ. ಅದಲ್ಲದೆ ಇದು ಈ ಎಲೆಗಳ ಮಧ್ಯಭಾಗದಲ್ಲೂ ಸೇರ್ಕೊಂಡು ಅದರಲ್ಲಿರ್ತಕ್ಕಂಥ ಹರಿತನ್ನ ತಿಂದು ಗಿಡದ ಬೆಳವಣಿಗೆಯನ್ನ ಕೊಂಡುತ್ತೆ. ನಾವು ಇದನ್ನ ನಮ್ಮ ಆಡು ಭಾಷೆಯಲ್ಲಿ ಊಜಿ ಅಂತ ಕರಿತೀವಿ. ಇದು ಬಹಳ ಪರಿಣಾಮಕಾರಿಯಾದಂಥ ಪೆಸ್ಟ್. ಸೊ ಅದಕ್ಕೆ ಇದನ್ನ ನಾವು ಮೇಲ್ ಅನಿಲೇಷನ್ ಟೆಕ್ನಿಕ್ ಅಂತೇಳಿ ಅದರ ಒಂದು ಮೋಹಕ ಬಲೆಯನ್ನ ನಾವಿಲ್ಲಿ ಹಾಕಿರ್ತೀವಿ, ಅಥವಾ ಆಕರ್ಷಕ ಬಲೆ ಅಂತ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಲ್ಯೂರ್ ಇರುತ್ತೆ, ಅಂದ್ರೆ ಈ ಹೆಣ್ಣು ಕೀಟದಲ್ಲಿ ಉತ್ಪತ್ತಿ ಮಾಡತಕ್ಕಂಥ ಫೆರೋಮೋನ್ ಅನ್ನ ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಸಿಂಥಸಿಸ್ ಮಾಡಿ ಆ ಟ್ರ್ಯಾಪಲ್ಲಿ ಹಾಕಿರ್ತಾರೆ. ಅದರಿಂದ ವಿರುದ್ಧ ಲಿಂಗದ ಕೀಟಗಳೆಲ್ಲ ಅದ್ರಲ್ಲಿ ಬಂದು ಬಿದ್ದಾಗ ನಿಮ್ಗೆ ಏನಾಗುತ್ತೆ, ಆ ಕೀಟಗಳ ಸಂಖ್ಯೆ ಕಡಿಮೆಯಾಗಿ ಸಂತಾನೋತ್ಪತ್ತಿ ಕಮ್ಮಿಯಾಗಿ ನಿಮಗೆ ಇದು ಒಂದು ರೀತಿಯಾದ ಕೀಟ ನಿರ್ವಹಣೆ. ನೀವು ಕೇಳಬಹುದು, ಇದು ಕೇವಲ ಅಂಟು ಬಲೆ ಮತ್ತು ಮೋಹಕ ಬಲೆಯಿಂದ ಕೀಟನಾಶಕವನ್ನು ಕಂಟ್ರೋಲ್ ಮಾಡಬಹುದು ಅಂತ. ಇಲ್ಲ. ಸೊ ಇವೆಲ್ಲನೂ ನೀವು ಒಂದು ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಏನ್ ಕರಿತೀವಿ, ನಮ್ಮ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರ ಮುಖಾಂತರ ಮತ್ತೆ ಜೈವಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ, ತದನಂತರ ಈ ರೀತಿ ಅಂಟು ಬಲೆ, ಮೋಹಕ ಬಲೆಗಳನ್ನು ಆಗೋದ ನಂತರ ಕೊನೆಯದಾಗಿ ನಾವು ಕೀಟನಾಶಕಗಳನ್ನು ಮಾಡಿದಾಗ ನಾವು ತಕ್ಕ ಮಟ್ಟಿಗೆ ಇದನ್ನ ಮಾಡ್ಕೋಬಹುದು. ಇದಲ್ಲದೆ ಈ ಎಲ್ಲ ಬೆಳೆಗಳಲ್ಲಿ ಈ ಟೊಮೆಟೊ ಮುಂತಾದ ಒತ್ತೆಗಳನ್ನು ಕೆಳಭಾಗದ ರಂಬೆಗಳು ಯಾವುದು, ಈಗ ಟೊಮೆಟೊ ಒಂದು 120 ದಿನ 115 ದಿನ, ಸೊ ನಿಮಗೆ 60-65 ದಿನಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಸೊ ಬೆಳವಣಿಗೆ ಹಂತದಲ್ಲಿ ಕೆಳಭಾಗದ ರಂಬೆಗಳನ್ನು ಬೇಕಾದ್ರೆ ನಾವು ಸೌರಿಕೆಯನ್ನು ಮಾಡಿಕೊಂಡು ಬೇಸಿಗೆ ಕಾಲದಲ್ಲಿ ತಕ್ಕ ಮಟ್ಟಿಗೆ ನಾವು ಈ ಬರ ಸಮಯದಲ್ಲಿ ನಿರ್ವಹಣೆಯನ್ನ ಮಾಡ್ಕೋಬಹುದು. ಈಗ ಟೊಮೆಟೊ ಬೆಳೆಗಾರರು ಇವರಿಗೆ ಮಳೆ ಬೇಕೇ ಬೇಕಾಗಿರೋದು. ಹೌದೌದು ಸರ್, ಈ ಟೊಮೆಟೊ ಬೆಳೆ ಮತ್ತು ಯಾವುದೇ ತರಕಾರಿ ಬೆಳೆ ನಿಮಗೆ ನಿಗದಿತವಾಗಿ ನೀರು ಬೇಕೇ ಬೇಕು. ನೀರಿಲ್ದಂಗೆ ಯಾವುದು ಬೆಳೆಯೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ನಾವು ಈ ಎಲ್ಲ ಕ್ರಮಗಳನ್ನು ಅನುಸರಿಸ್ಕೊಂಡು ನಾವು ಮಾಡ್ಕೊಬಹುದು. ಇನ್ನ ಹೇಳಿದ್ನೆಲ್ಲ ನೋಡಿ, ಮಲ್ಚಸ್ ಅನ್ನ ಯೂಸ್ ಮಾಡಿದ್ವಿ. ಈ ಮಲ್ಚಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ 2 ತರ ಮಲ್ಚಸ್ ಇದೆ. ಪ್ಲಾಸ್ಟಿಕ್ ಮಲ್ಚಗಳಿದೆ ನೋಡಿ, ಹತ್ ಕಡೆ ಇರ್ತಕ್ಕಂಥ ಬಯೋಡಿಗ್ರೇಡಬಲ್ ಮಲ್ಚ್ ಸರ್. ಅದು ಸಾಮೂಹಿಕವಾಗಿ ಸಾವಯವವಾಗಿ ಕೊಳೆಯತಕ್ಕಂಥ ಮಲ್ಚು. ಆಗ್ಲೇ ಹೇಳ್ದಲ್ಲ, ಈ ಬರ ಪರಿಸ್ಥಿತಿಗಳಲ್ಲಿ ಈಗಾಗಲೇ ರೈತರು ನಮ್ಮ ಬೆಂಗಳೂರು ಎಲ್ಲ ಬಹಳಷ್ಟು ಕರ್ನಾಟಕದ ಸಾಧಾರಣ ಯಾರು ನಮ್ಮ ನೀರಾವರಿಯನ್ನು ಆಶ್ರಯಿಸಿ ತರಕಾರಿ ಬೆಳೆಗಳನ್ನ ಬೆಳೀತಿದ್ದಾರೆ. ಸೊ ಈಗ ನೀರಿನ ಅಭಾವ ಎಲ್ಲ ಕಡೆ ಇರೋದ್ರಿಂದ ಸೊ ನಾವ್ಯಾರೂ ಡ್ರಿಪ್ಪು ಅಥವಾ ಮಲ್ಚಸ್ ಅನ್ನ ಹೊರತುಪಡಿಸಿ ಯಾರು ಬೆಳೆಯಕ್ ಆಗ್ತಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಪ್ಲಾಸ್ಟಿಕ್ ಮಲ್ಚು ಏನು ನಾವು ಬಳಸ್ತಿದ್ವಿ, ಅದ್ರ ಜೊತೆಗೆ ಬಯೋಡಿಗ್ರೇಡಬಲ್ ಮಲ್ಚಸ್ ಕೂಡ ಮಾರ್ಕೆಟ್ ಅಲ್ಲಿ ಬರ್ತಿದಾವೆ. ಅಂದ್ರೆ ಈಗ ನಾವು ಪ್ಲಾಸ್ಟಿಕ್ ಮಲ್ಚಸ್ ಏನ್ ಮಾಡ್ತೀವಿ,
ಮಾಡ್ತೀವಿ, ನಾವು ಬೆಳೆಯನ್ನ ಬೆಳೆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಟೊಮೊಟೊ ಬೆಳಿತೀವಿ. ಟೊಮೊಟೊ ತದನಂತರ ಇರ್ತಕ್ಕಂಥ ಬೆಡ್ಗೆ ಏನ್ ಮಾಡ್ತಾರೆ, ನಮ್ಮ ಭಾಗಗಳಲ್ಲೆಲ್ಲ ಹೀರೆಕಾಯಿ ಇರ್ಬೋದು ಅಥವಾ ಹಾಗಲಕಾಯಿ ಇರ್ಬೋದು, ಇಂಥ ಕುಂಬಳ ಜಾತಿ ತರಕಾರಿಗಳನ್ನ ಹಾಕುತ್ತಾರೆ. ಅದಾದ ನಂತರ ನಾವು ಪ್ಲಾಸ್ಟಿಕ್ಗಳನ್ನ ನಾವು ತೆಗೆದು ಅದು ಹರಿದೋಗಿರುತ್ತೆ, ಅದರ ಒಂದು ನಿರ್ವಹಣೆ ಎಲ್ಲರಿಗೂ ಸಮಸ್ಯೆ. ಸೊ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಮಣ್ಣಿನಲ್ಲಿ ಬೆಳೆ ಬೆಳೆದಂತ ನಂತರ ಅದರ ಮೇಲೆ ನಾವು ಮಣ್ಣನ್ನು ಹಾಕಿ 3-4 ತಿಂಗಳಲ್ಲಿ ಕೊಳೆಯುವಂತ ಸಾವಯವ ಹೊದಿಕೆಗಳು ಅಥವಾ ಬಯೋಡಿಗ್ರೇಡಬಲ್ ಮಲ್ಚಸ್ ಇದೆ. ಸೊ ಇದು ನಮಗೆ ಒಂದು ಖಾಸಗಿ ಕಂಪನಿಯವರು ಸಂಶೋಧನಾತ್ಮಕವಾಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಕ್ಕೆ ನೋಡಿ, ಇದು ಬಯೋಡಿಗ್ರೇಡಬಲ್ ಮಲ್ಚಸ್. ಸೊ ಇದನ್ನ ನಾವು ಬೆಳೆ ಆದ್ಮೇಲೆ ಇದ್ರ ಮೇಲೆ ನಾವು ಒಂದು ಮಣ್ಣನ್ನ ಹಾಕದಂತೆ 3 ಅಥವಾ 4 ತಿಂಗಳಲ್ಲಿ ಇದು ಕೊಳೆತು ಮಣ್ಣಿಗೆ ಸೇರುತ್ತೆ. ಅದರಿಂದ ಇದು ನಾವು ಪ್ರಾಯೋಗಿಕವಾಗಿ ಇಲ್ಲಿ ಪರೀಕ್ಷೆ ಮಾಡ್ತಿದೀವಿ. ಅದರಿಂದ ಇದು ನೋಡ್ಬೋದು, ಇದು ಅದರಲ್ಲೇ ಕೊಳೆಯುತ್ತೆ. ಇದು ನೋಡಿ, ಇದು ಪ್ಲಾಸ್ಟಿಕ್ ಮಲ್ಚು, ಇದು ಬಯೋಡಿಗ್ರೇಡಬಲ್ ಮಲ್ಚು. ಇದನ್ನ ನಾವು ತೆಗೆದು ಬೇರೆ ಹಾಕ್ಬೇಕಾಗಿಲ್ಲ ಸರ್. ಇದ್ರ ಮೇಲೆ ನಾವು ಬೆಳೆ ಆದಂತ ಮುಗಿದಂತ ಸಂದರ್ಭದಲ್ಲಿ ಇವುಗಳ ಮೇಲೆ ನಾವು ಮಣ್ಣನ್ನ ಮುಚ್ಚಿಬಿಟ್ರೆ, ಸ್ವಲ್ಪ ಮಣ್ಣು ಮುಚ್ಚಿ ತೇವಾಂಶ ಇರಬೇಕು. ತೇವಾಂಶ ಇಲ್ಲ ಅಂದ್ರೆ ನಿಮಗೆ ಬ್ಯಾಕ್ಟೀರಿಯಾಗಳ ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಇರಲ್ಲ. ಅದಾದ ನಂತರ ಅದು ನಾವು ನ್ಯಾಚುರಲಿ ಕೊಳೆಯುತ್ತೆ. ಸೊ ಕೊಳೆಯೋದ್ರಿಂದ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾವು ಯಾಕೆ ಅಂದ್ರೆ ಇದು ಸಂಶೋಧನೆ ಪ್ರಾಯೋಗಿಕವಾಗಿ ಕೊಟ್ಟಿರೋದ್ರಿಂದ ಇದು ರೈತರಿಗೆ ಇನ್ನ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ. ಸೊ ಇದನ್ನ ನಾವು ಪ್ರಾಯೋಗಿಕವಾಗಿ ಇಲ್ಲಿ ನಾವು ಬಳಸಿದೀವಿ. ಅದನ್ನ ನಾವು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡೋದಕ್ಕೆ. ಸೊ ಇಂತಾನು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ನಿರೀಕ್ಷೆಗಳಿದೆ. ಏನ್ ಪ್ರಯೋಜನ ಏನು ಸರ್? ಇದೇನ್ ಪ್ರಯೋಜನ ಅಂದ್ರೆ, ನಿಮ್ಗೆ ಈ ಪ್ಲಾಸ್ಟಿಕ್ ನ ಪ್ರತಿ ಬೆಳೆ ಆದಂತ ನಂತರ ಈ ಪ್ಲಾಸ್ಟಿಕ್ ಗಳನ್ನ ತಗೋಬೇಕು, ಮತ್ತೆ ಅದನ್ನ ಕೊಳಿಸ್ಬೇಕು. ಕೊಳೆಯಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಇಸ್ ನಾನ್ ಡಿಕಂಪೋಸಬಲ್. ಇಟ್ ಈಸ್ ಅಗೇನ್ ನಮ್ಮ ವಾತಾವರಣಕ್ಕೆ ಮಾರಕ, ಇದು ಪ್ರಕೃತಿಗೆ ಅಥವಾ ವಾತಾವರಣಕ್ಕೆ ಮಾರಕ. ಇದು ಆಗಲ್ಲ. ನೀವು ಒಂದು ಕಡೆ ಹಾಕಿ ಒಂದು ಮಣ್ಣನ್ನ ಹಾಕಿಬಿಟ್ರೆ ಅದು ಕೊಳೆತು ಮಣ್ಣಿಗೆ ಸೇರ್ಕೊಳುತ್ತೆ ಅಂತ ಅದರ ವಾದ. ನೀರಿನ ನಿರ್ವಹಣೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ನಿಮಗೆ ನೋಡಕ್ಕೆ ಪ್ಲಾಸ್ಟಿಕ್ ಹೊದಿಕೆ ತರನೇ ಇರುತ್ತೆ, ನೀರಿನ ನಿರ್ವಹಣೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೊ ಇವು ಸಾಮಾನ್ಯವಾಗಿ ನಾವು ಬಹುವಾರ್ಷಿಕ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ ನಾವು ಬರ ನಿರ್ವಹಣೆಯಲ್ಲಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ನಾವು ನಿರ್ವಹಿಸಬೇಕಾದ ಕ್ರಮಗಳು. ಸಾಮಾನ್ಯವಾಗಿ ನಾವು ಇಂಥ ಸಂದರ್ಭಗಳಲ್ಲಿ ನೀರುಣಿಸುವಿಕೆ ಅಂತ ಏನ್ ಕರಿತೀವಿ, ಅಥವಾ ಬೆಳಗಿನ ಹೊತ್ತು ಅಥವಾ ನಾವು ಸಂಜೆ ಹೊತ್ತನ್ನು ನೀರುಣಿಸ್ಕೊಂಡ್ರೆ ಉತ್ತಮ. ಹಾಗೆ ಬೆಳೆಯ ಅಗತ್ಯತೆಗೆ ತಕ್ಕವಾಗಿ ನಾವು ನೀರುಣಿಸ್ಕೋಬೇಕು. ಕೆಲವೊಂದು ಬೆಳೆಗಳಿಗೆ ಈಗ ನಾವು ಯಾವಪ್ಪ ಟ್ರಾನ್ಸ್ಫರೇಷನ್ ರೇಟ್ ಅಂತ ಏನ್ ಕರಿತೀವಿ, ಅದರ ಒಂದು ETA 80% ನಾವು ನೀರನ್ನ ನೀರುಣಿಸ್ತೀವಿ. ಸೊ ನಾವು ನೋಡಿಕೊಂಡು ದಿನದಲ್ಲಿ 15 ಅಥವಾ 15 ನಿಮಿಷ ಅಥವಾ ಅರ್ಧ ಗಂಟೆ ಬೆಳಗ್ಗೆ ಅಥವಾ ಸಂಜೆ ಹೊತ್ತು ನಾವು ನೀರುಣಿಸ್ಕೊಂಡ್ರೆ ನಾವು ಉತ್ತಮ. ಈವನ್ ಸಿಂಪರಣೆ ಮಾಡಬೇಕಾದ್ರೂ ನಾವು ಸಂಜೆ ಹೊತ್ತು ಸಿಂಪರಣೆ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಬೆಳಗ್ಗೆ ಉಷ್ಣತೆ ಜಾಸ್ತಿ ಇದ್ದು ಯಾವುದಾದ್ರೂ ರಿಯಾಕ್ಷನ್ ಆದಾಗ ಸ್ಕಾರ್ಚಿಂಗ್ ಆಗಂತ ನಿದರ್ಶನಗಳು ಇರುತ್ತೆ. ಇಂಥ ರೀತಿ ನೀರು ನಿರ್ವಹಣೆಗಳನ್ನು ನಾವು ಅನುಸರಿಸ್ಕೊಂಡ್ರೆ ನಾವು ತಕ್ಕ ಮಟ್ಟಿಗೆ ಬೆಳೆಗಳನ್ನ ತಗೋಬಹುದು. ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಾ ಸರ್ ಇಂಥ ಸಂದಿಗ್ಧ ಪರಿಸ್ಥಿತಿ? ಒಂದೊಂದು ನೆಲಗಟ್ಟು ಒಂದೊಂದ್ ತರ ಇದೆ. ಹೌದು, ಇಲ್ಲಿ ಬೆಳೆಯೋ ತರಕಾರಿಗಳೇ ಬೇರೆ, ನಾರ್ತ್ ಕರ್ನಾಟಕ ಬೆಳೆಯೋ ತರಕಾರಿಗಳೇ ಬೇರೆ. ಸೊ ಒಟ್ಟಾರೆಯಾಗಿ ಅಂತ ರೈತರುಗಳಿಗೆ ಅನುಗುಣವಾಗಿ ಏನ್ ಹೇಳಲಿಕ್ಕೆ ಅಲ್ಲ, ಒಟ್ಟಾರೆ ನೋಡಿ, ಇದು 130ಕ್ಕೂ 120 ವರ್ಷಕ್ಕೆ ಬರ್ತಕ್ಕಂಥ ಇಲ್ಯೂನ ಎಫೆಕ್ಟ್ ಇಂದ ಆಗಿರ್ತಕ್ಕಂಥದ್ದು. ಸೊ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಇಲ್ಲದಂತೆ ಬೆಳೆಯೋದು ಆಗಲ್ಲ. ಸೊ ಈಗಾಗಲೇ ನಾನು ತರಕಾರಿಗಳಲ್ಲಿ ಹೇಳ್ದಂಗೆ ಈ ಸಂರಕ್ಷಕ ವಿಧಾನಗಳಂತ ಏನ್ ಹೇಳಿದೆ, ಮಲ್ಚಿಂಗ್ ಇರ್ಬೋದು ಅಥವಾ ಡ್ರಿಪ್ ಇರ್ಬೋದು ಅಥವಾ ಸಾವಯವ ಗೊಬ್ಬರಗಳನ್ನ ಬಳಸೋದು ಮುಖಾಂತರ ನಾವು ತರಕಾರಿನ ಬೆಳಕಾಗುತ್ತೆ. ಆಗಲೇ ಇರ್ತಕ್ಕಂಥ ಬೆಳೆಗಳಲ್ಲಿ ನಾವು ಏನು ಹೊದಿಕೆಗಳನ್ನ ಹೊರಗೋ ಮುಖಾಂತರ ಅಥವಾ ನಾವು ಈ ಶಾಲೋ ಕಲ್ಟಿವೇಶನ್ ಅಂತ ಏನ್ ಕರಿತೀವಿ ಅಂಥವುಗಳನ್ನ ಮಾಡಿ ನಾವು ಈ ನಿರ್ವಹಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿ ತರಕಾರಿಗಳಲ್ಲಿ ಬೇಕಂದ್ರೆ ನೀವು ಎಲ್ಲಿ ಬಿತ್ತನೆ ಮಾಡಿಲ್ಲ, ನೀವು ಪೋಸ್ಟ್ಪೋನ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ ಈಗ ಮಳೆ ಇಲ್ಲ, ಈಗ IMD ಪ್ರಿಡಿಕ್ಷನ್ಸ್ ಈಗ ಆಗಸ್ಟ್ 2nd ವೀಕಲ್ಲಿ ಬರುತ್ತೆ. ಅಂತ ಸಮಯಗಳಲ್ಲಿ ನೀವು ಅಲ್ಪಾವಧಿ ಬೆಳೆಗಳನ್ನ ಬೆಳ್ಕೋಬಹುದು. ದೀರ್ಘಾವಧಿ ಬೆಳೆಗಳನ್ನ ಬೆಳೆಯೋ ಬದಲು ಅಲ್ಪಾವಧಿ ತಳಿಗಳನ್ನ ಬೆಳ್ಕೋಬಹುದು. ಇಂಥ ಸಂದರ್ಭಗಳಲ್ಲಿ ಬಾಳೆ ಅಂತ ಈ ತರ ಅತಿ ಹೆಚ್ಚು ನೀರು ಅಪೇಕ್ಷಿಸ್ತಕ್ಕಂಥ ಬೆಳೆಗಳನ್ನ ಬೆಳೆದೇ ಇರೋದೇ ಉತ್ತಮ. ಸೊ ಆದಷ್ಟು ಕಡಿಮೆ, ಈಗ ನೋಡಿ ನಾನು ಆಗ್ಲೇ ಹೇಳ್ದಂಗೆ ಬದನೆ ಇರ್ಬೋದು ಅಥವಾ ಬೆಂಡೆಕಾಯಿ ಇರ್ಬೋದು ಅಥವಾ ನಮ್ಮ ಕುಂಬಳ ಜಾತಿಯ ತರಕಾರಿಗಳಿರ್ಬೋದು, ಇವೆಲ್ಲಾನು ನಿಮಗೆ ನೀರು ಬೇಕು, ಬಟ್ ಅತಿ ಹೆಚ್ಚಾಗಿ ಏನು ಬೇಕಾಗಿಲ್ಲ. ಸೊ ಇರ್ತಕ್ಕಂಥ ನೀರನ್ನ ಆಧರಿಸಿ ನೀವು ಈ ಬೆಳೆಗಳನ್ನ ಬೆಳ್ಕೋಬಹುದು. ಈ ತರದ್ದು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರೇನಾದ್ರು ಈ ಯಾವ ತರ ಬೆಳೆ ಬೆಳಿಬೇಕು, ಅಂದ್ರೆ ಯಾವ ತರಕಾರಿ ಬೆಳೆದ್ರೆ ನಮಗೆ ಸಹಾಯ ಆಗತ್ತೆ ಅನ್ನೋದನ್ನ ಏನಾದ್ರು ಡೌಟ್ಸ್ ಇದ್ದಾಗ ತಮ್ಮನ್ನ ಸಂಪರ್ಕಿಸಬಹುದಾ? ಹೇಗೆ ಸಂಪರ್ಕಿಸಬೇಕು ಸರ್? ನನ್ನ ಹೆಸರು ಡಾಕ್ಟರ್ ಪದ್ಮನಾಭ್ ಅಂತ ಆಗ್ಲೇ ನಾನು ಈ ಒಂದು ಅವತರಣಿಕೆ ಆರಂಭದಲ್ಲಿ ಹೇಳಿದ್ದೀನಿ. ನನ್ನ ದೂರವಾಣಿ ಸಂಖ್ಯೆ ನೀವು ಬರ್ಕೋಬಹುದು. 1945151924 ಈ ಒಂದು ಸಂಖ್ಯೆಗೆ ದೂರವಾಣಿ ಕರೆ ಇದ್ರೆ, ಅವ್ರಿಗೆ ಏನಾದರೂ ಸಮಸ್ಯೆಗಳು ಅಥವಾ ಸಂಶಯಗಳಿದ್ರೆ ನಾನು ಅದನ್ನ
ಅಟೆಂಡ್ ಮಾಡ್ತೀನಿ ಸರ್. ಎಲ್ಲಿಗೆ ಬರ್ಬೇಕಾಗುತ್ತೆ ಸರ್? ಸರ್ ನನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಬೇಕಾದ್ರೆ ನಾನು ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬೆಂಗಳೂರು ಆವರಣದಲ್ಲಿರ್ತಕ್ಕಂಥ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಟೂರು ಲೇಔಟ್ ಆಜುಬಾಜಲ್ಲಿದೆ, GKVK ಹಿಂಭಾಗ ಬರುತ್ತೆ ಇದು. ಸೊ ಅಲ್ಲಿ ನೀವು ನನ್ನನ್ನು ಬಂದು ಬೇಕಾದ್ರೂ ಭೇಟಿ ಮಾಡಬಹುದು. ಧನ್ಯವಾದಗಳು ಸರ್. ಧನ್ಯವಾದ ಸರ್. ತನಕ ವಿಸ್ತೃತವಾಗಿ ಥ್ಯಾಂಕ್ ಯು ತರಕಾರಿ ಬೆಳೆಗಳ ಬಗ್ಗೆ, ಬರದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಯಾವ ಬೆಳೆ ಬೆಳಿಬೇಕು ಹಾಗೆ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.